ಯಾವುದೋ ಎಕ್ಸಾಮ್ ಇರಲಿ, ನೀವು ಪಿ ಸಿ ಅನ್ನ ಬರೀರಿ, ಪಿ ಎಸ್ ಐ ಅನ್ನ ಬರೀರಿ, ಎಸ್ ಡಿ ಎ ಬರೀರಿ, ಎಫ್ ಡಿ ಎ ಬರೀರಿ, ಡಸಂಟ್ ಮ್ಯಾಟರ್. ಇವನ್ ಫಾರ್ ಕೆ ಎಸ್. ಓಕೆ, ಸೊ ಮೇನ್ 3 ಬೇಸಿಕ್ ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಇದಾವೆ ಸರ್. 3 ನಾಟ್ ಬೇಸಿಕ್, ಬಟ್ ಇದು ಕ್ರೂಷಿಯಲ್, ಇದೇ ಮೇನು. ಈ 3ರಲ್ಲಿ ನೀವೇನಾದ್ರೂ ಗ್ರಿಪ್ ಇತ್ತು ಅನ್ಕೊಳ್ರಿ, ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಗ್ರಿಪ್ ಇಲ್ಲ ಅನ್ಕೊಳ್ರಿ, ಆ ಕಡೆ ಈ ಕಡೆ ಆಗ್ತದೆ. ಯಾವ 3 ಸಬ್ಜೆಕ್ಟು ಅಂತಂದ್ರೆ 3 ಬರ್ತಾವ್ ಸರ್. ಸೊ ಫಸ್ಟ್ ಬರೋದು ಯಾವುದು ಅಂತಂದ್ರೆ ಸೊ ಮೆಂಟಲ್ ಎಬಿಲಿಟಿ ಸರ್. 1 ಸಬ್ಜೆಕ್ಟ್ ಬರುತ್ತೆ ಮೆಂಟಲ್ ಎಬಿಲಿಟಿ, ಸೆಕೆಂಡ್ ಬರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಂಡ್ ಥರ್ಡ್ ಬರುತ್ತೆ ಕರೆಂಟ್ ಅಫೇರ್ಸ್. ಓಕೆ, ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ರೀಸೆಂಟ್ ಆಗಿರೋ ಪೇಪರ್ ಅನಾಲಿಸಿಸ್ ಮಾಡಿದಾಗ, ಹಿಂದೆ ಒಂದು ಕಾಲ ಇತ್ತು ಸರ್, 5 years ಬ್ಯಾಕ್ ನೋಡಿದಾಗ ಜಸ್ಟ್ ಯಾವುದೋ ಒಂದು ಚಿಗುರು ಬುಕ್ ಓದ್ಕೊಂಡು, ಗರುಡ ಬುಕ್ ಓದ್ಕೊಂಡು ತುಂಬಾ ಜನ PSI ಕ್ಲಿಯರ್ ಮಾಡಿರೋ ಇದ್ದಾರೆ. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಹಂಗಿಲ್ಲ. ಈ ಬುಕ್ ಇಂದ ಕ್ವಶನ್ ಬರ್ತಿದ್ದಾವೆ ಅಂತ ಹೇಳಲಿಕ್ಕೆ ಸಾಧ್ಯನೂ ಇಲ್ಲ. ಆ ತರ ಕ್ವಶನ್ಸ್ ಬರ್ತಿದ್ದಾವೆ. ನೋಡಿರಿ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ಯಾವ್ದ್ರ ನೋಡಿದೀರಾ? ನೋಡಿಲ್ವಾ? KS ಪೇಪರ್ ನೋಡಿದಿರಾ? 2024 ನೋಡಿಲ್ವಾ? ಇವಾಗ ಸದ್ಯಕ್ಕೆ ನೋಡ್ಬೇಡ್ರಿ, ಎದಿರ್ತೀರಾ. ಓಕೆ, ಸೊ ಆ ಮಟ್ಟದ ಕ್ವಶನ್ ಪೇಪರ್ ಬರ್ತಿದಾವೆ. ಓಕೆ, ಸೊ ಡಿಸೈಡಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅಂತಂದ್ರೆ ಈ 3 ಆಗುತ್ತೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ? ಬೇರೆ ಮ್ಯಾಟ್ರ್ ಆಗಲ್ವಾ ಸರ್ ಅಂತಂದ್ರೆ ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ. ಬಟ್ ರಿಸಲ್ಟ್ ಲಿಸ್ಟಲ್ಲಿ ಇರ್ಬೇಕಾ ಬೇಡ ಅಂತ ಇವಾಗ ಡಿಸೈಡ್ ಮಾಡ್ತೇವೆ ಸರ್. ಓಕೆ, ಸಿ ಮೆಂಟಲ್ ಎಬಿಲಿಟಿ, ಸೈನ್ಸ್ ಅಂಡ್ ಟೆಕ್, ಕರೆಂಟ್ ಅಫೇರ್ಸ್, ಈ 3 ಮೇಲೆ ಯಾರು ಗ್ರಿಪ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಹಿಸ್ಟ್ರಿ ಡಸಂಟ್ ಮ್ಯಾಟರ್, ಜಿಯೋಗ್ರಫಿ ಡಸಂಟ್ ಮ್ಯಾಟರ್, ಎಕನಾಮಿ ಡಸಂಟ್ ಮ್ಯಾಟರ್, ಪೊಲಿಟಿ ಡಸಂಟ್ ಮ್ಯಾಟರ್. ಓಕೆ, ಈ 3 ಗ್ರಿಪ್ ಇಟ್ಕೊಂಡವನ್ಗೆ ಈ 4 ಗ್ರಿಪ್ ಇಟ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ ಸರ್, ದೊಡ್ಡ ಮ್ಯಾಟ್ರೇ ಅಲ್ಲ. ಎವರೇಜ್ ಎಲ್ಲರೂ ಇವಾಗ ಕಟ್ ಆಫ್, ಫಾರ್ ಎಕ್ಸಾಂಪಲ್ PC ತಗೊಳ್ಳೋಣ, ಹೆಚ್ಚು ಕಡಿಮೆ ಏನು ಬೇಡ. PC ಇವಾಗ ಅರೌಂಡ್ 75+ ನಿಂತಿರುತ್ತೆ ಸರ್, 75+. ಓಕೆ, ಮೊದಲೆಲ್ಲ 60ಗೆ ಆಗಿದ್ದಾರೆ, ಬಟ್ ಇವಾಗ 75+ ಬೇಕು. ಜನರಲ್ ಕ್ಯಾಟಗರಿ ಮಾತಾಡ್ತಿದ್ದೀನಿ, ನಾಟ್ ಕಾಸ್ಟ್. ಓಕೆ, 75+ ಬೇಕು. ಎಲ್ಲರೂ 60 to 65 ತೆಗಿತಾರ ಸರ್? ಡೆಫಿನೆಟ್ಲಿ ತೆಗಿತಾರೆ. ಓಕೆ, ಡೆಫಿನೆಟ್ಲಿ ಓದೋರು ಯಾರು ಸೀರಿಯಸ್ ಆಸ್ಪೆರೆಂಟ್ ಇರ್ತಾರಲ್ಲ ಡೆಫಿನೆಟ್ಲಿ 60 to 65 ತೆಗಿತಾರೆ. ಸ್ಟ್ರಕ್ ಆಗೋದು 10 marks ಅಲ್ಲಿ. ಆ 10 marks ಎಲ್ಲಿ ಹೋಗ್ತವೆ? ಇಲ್ಲೇ ಹೋಗ್ತಾವೆ ಸರ್, ಮತ್ತೆಲ್ಲೂ ಹೋಗೋದು ಇಲ್ಲೇ ಹೋಗ್ತವೆ. ಕರೆಂಟ್ ಅಫೇರ್ಸ್ ಗೊತ್ತಿರಲ್ಲ, ಮೆಂಟಲ್ ಎಬಿಲಿಟಿ ಗೊತ್ತಿರಲ್ಲ, ಅಂಡ್ ಸೈನ್ಸ್ ಅಂಡ್ ಟೆಕ್. ಸ್ಪೆಷಲಿ ನಮ್ಮ ಕಡೆ ಸೈನ್ಸ್ ಅಂಡ್ ಟೆಕ್ ಅಂದ್ರೆ ಎದರ್ಕಂತಾರೆ, ಮೆಂಟಲ್ ಎಬಿಲಿಟಿ ಅಂದ್ರೆ ಎದರ್ಕಂತಾರೆ. ಹೌದಾ? ಓಕೆ, ಸೊ ಮೇನ್ ಕೋರ್ ಸಬ್ಜೆಕ್ಟ್. ಓಕೆ, ಇವಾಗ ನಾನು ನಿಮಗೆ ಸೈನ್ಸ್ ಅಂಡ್ ಟೆಕ್ ಡೀಲ್ ಮಾಡ್ತಿದ್ದೀನಿ. ಓಕೆ, ಇಫ್ ಪಾಸಿಬಲ್ ನೆಕ್ಸ್ಟ್ ನಾನು ಮೆಂಟಲ್ ಎಬಿಲಿಟಿನೂ ಡೀಲ್ ಮಾಡಬಹುದು. ಓಕೆ, ಪಾಸಿಬಲ್. ಇವೆರಡು ಸಬ್ಜೆಕ್ಟ್ ನಂದೇ ಇದಾವೆ. ಓಕೆ, ವಿಲ್ ಟ್ರೈ. ಫಸ್ಟ್ ಸೈನ್ಸ್ ಅಂಡ್ ಟೆಕ್ ಮುಗಿಸ್ಕೊಂಡ್ಬಿಡೋಣ ಕಂಪ್ಲೀಟ್ ಆಗಿ, ರೈಟಾ? ಸೊ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರ್ತಾ ಇರಿ. ಓಕೆ, ಈ 3 ಗ್ರಿಪ್ ಇಟ್ಕೊಳ್ರಿ ಸರ್. ಇದನ್ನ ಗ್ರಿಪ್ ತಗೊಂಡೇ ಬರ್ತೀರಾ, ಡೆಫಿನೆಟ್ಲಿ ಮಾಡ್ತೀರಾ. ಈ 3 ಗ್ರಿಪ್ ಸಾಧಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಮೇಡಮ್, ನಿಮ್ಮ ಹೆಸರು? ಲೇಟಾಗಿ ಬಂದ್ರೆ ಗೊತ್ತೀನಿ. ಅಪ್ಸರಾ. ಓಕೆ, ಎಲ್ಲ ಸ್ಟೂಡೆಂಟ್ಸಾ ಅಥವಾ ವರ್ಕಿಂಗ್ ಆರ್ ಎಕ್ಸ್-ಸರ್ವಿಸ್ ಮೆನ್? ಓ ಹೌದಾ ಸರ್? ಓಕೆ, ನೈಸ್ ಟು ಮೀಟ್ ಯು ಸರ್. ನೀವು ಸ್ಟೂಡೆಂಟಾ? ಚಲೋ, ನೋ ಇಶ್ಯೂಸ್. ಸೊ ಇವಾಗ ಆವ್ರೇಜ್ ಆಗಿ ಸರ್, ಆವ್ರೇಜ್ ಆಗಿ ಸೊ ನಮ್ಮ ಸಬ್ಜೆಕ್ಟಿಂದ ಎಷ್ಟು ಬರುತ್ತೆ? ಸೈನ್ಸ್ ಅಂಡ್ ಟೆಕ್ಕಿಗೆ ಬರೋಣ. ನಮ್ಮ ಸಬ್ಜೆಕ್ಟಿಂದ ಯಾವ ಎಕ್ಸಾಮಲ್ಲಿ ಆವ್ರೇಜ್ ಎಷ್ಟು ಬರುತ್ತೆ? ಈ ನಂಬರ್ ಪರ್ಫೆಕ್ಟ್ ನಂಬರ್ ಅಲ್ಲ ಸರ್, ಇವಾಗಲೇ ಹೇಳ್ತಿದ್ದೀನಿ. ಪರ್ಫೆಕ್ಟ್ ನಂಬರ್ ಅಂತೂ ಅಲ್ವೇ ಅಲ್ಲ. ಓಕೆ, ಯಾಕೆ ಅಂತಂದ್ರೆ ಚೇಂಜಸ್ ಆಗುತ್ತೆ, ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ. ನಿಮ್ಗೆ ಎಲ್ಲ ಡಾಟಾ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ PC-ಗೆ ಅಂತ ಬಂದಾಗ ಆವ್ರೇಜ್ 12 to 15 ಕ್ವಶನ್ ನೀವು ಆ ಪೇಪರಲ್ಲಿ ಸೈನ್ಸ್ ಅಂಡ್ ಟೆಕ್ ನೋಡ್ಬೋದು. 12 to 15 ಕ್ವಶನ್. ನಂಬರ್ ಚೇಂಜಸ್ ಆಗುತ್ತೆ, ಒಂದೊಂದ್ಸತಿ 20 ಹೋಗಿದೆ, ಒಂದೊಂದ್ಸತಿ 8ಕ್ಕೂ ಬಂದಿದೆ. ಆನ್ ಎನ್ ಅವರೇಜ್, ಸೊ 1990s ಇಂದ 2024 ವರೆಗೂ ಆಗಿರೋ ಪೇಪರ್ ಆವ್ರೇಜ್ ತಗೊಂಡಾಗ 12 to 15 ಕ್ವಶನ್ ಆನ್ ಎನ್ ಅವರೇಜ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ PCL ಕ್ವಶನ್ಸ್ ಇರ್ತವೆ ಸರ್. ಓಕೆ, ಇನ್ ಇಫ್ ಕಮ್ ಟು PSI ಬಂದ್ರೆ ಆ ಅವರೇಜು 15 to 20 ಹೋಗುತ್ತೆ. ಸ್ವಲ್ಪ ಸೈನ್ಸ್ ಅಂಡ್ ಟೆಕ್ ಫೋಕಸ್ ಜಾಸ್ತಿ, 15 to 20 ಕ್ವಶನ್ಸ್. ಓಕೆ, ಅದರಲ್ಲಿ ಮತ್ತೆ ಸಿವಿಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. PSI ಬೇರೆ ಬೇರೆ ತರ ಬರುತ್ತೆ. ಇಂಟೆಲಿಜೆನ್ಸ್ ಅಲ್ಲಂತೂ ನಿಯರ್ಲಿ 50 ತನ ಹೋಗ್ತದೆ ಕೆಲವೊಂದ್ಸತಿ ಸೈನ್ಸ್ ಅಂಡ್ ಟೆಕ್ನಾಲಜಿ PSIಗೆ ಅಂತ ಬಂದಾಗ. ಓಕೆ, ಇನ್ನು SDA ಬರ್ರಿ, FDA ಬರ್ರಿ, ಅಂಡ್ KPSC ಗ್ರೂಪ್ ಸಿ ವಾಟ್ ಎವರ್. ಇದಕ್ಕಂತ ಬಂದಾಗ ನೀವು ಅರೌಂಡ್ ಅಗೇನ್ 18 to 20 ಕ್ವಶನ್ಸ್ ನೋಡ್ಬೋದು ಸರ್. 18 to 20 ಕ್ವಶನ್ಸ್. ಓಕೆ, ಅಗೇನ್ ನಂಬರ್ ಆಕ್ಚುಯಲ್ ಅಲ್ಲ, ಅವರೇಜ್ ಆಲ್ಮೋಸ್ಟ್ ಇಷ್ಟು ಇರ್ತದೆ. ಫಾರ್ ಎಕ್ಸಾಂಪಲ್ ತೋರಿ, FDA 2021 ಒಂದು ಎಕ್ಸಾಮ್ ಆಯ್ತು ಸರ್, 2021 ರೈಟಾ? ಈ ಎಕ್ಸಾಮ್ ಅಲ್ಲಿ 41 ಕ್ವಶನ್ ಬರ್ತಾವ ಸರ್ ಸೈನ್ಸ್ ಅಂಡ್ ಟೆಕ್ ಇಂದ. 41 ಕ್ವಶನ್ಸ್. ಆ ಟೈಮಲ್ಲಿ FDA ಆದವರೆಲ್ಲ ಸೈನ್ಸ್ ಚಂದ ಓದೋರೆ, ಉಳಿದವರೆಲ್ಲ ಮನೆಗೆ ಹೋಗ್ಯಾರ. 41 ಕ್ವಶನ್ಸ್, ರೈಟಾ? ಡಿಸೈಡಿಂಗ್ ಫ್ಯಾಕ್ಟರ್, ರೈತಾ? ಓಕೆ, ಹೌದಾ? ಹಂಗಂತ FDA ಯಾವಾಗಲೂ 40 ಕೇಳಲ್ಲ.
ಆವ್ರೇಜ್. ಆ ಸತಿ 2021 ಅಲ್ಲಿ ಯಾರೋ ಸೈನ್ಸ್ ಟೀಚರ್ ತಲೆಕೆಟ್ ನನ್ನ ಮಗ 41 ಕ್ವಶನ್ ಕೇಳಿದ್ದ. ಓಕೆ, ಬಟ್ ಬೇರೆಗೆಲ್ಲ ಏನ್ ಜಸ್ಟಿಸ್ ತಾನೇ ಅದ, ಹೌದಾ? ಸೊ ಹಂಗೆ, ಸೊ 41 ಕ್ವಶನ್ಸ್ ಕೇಳಿದ್ರಿ. ಫೈನ್. ಸೊ ಹಂಗಾಗಿ ನಂಬರ್ ವೇರಿ ಆಗುತ್ತೆ, ಬಟ್ ಆವರೇಜ್ ಅಂತ ತಗೊಂಡಾಗ ಇದೇ ಇರುತ್ತೆ, ರೈಟ್? ಇನ್ KS ಬರ್ತೀನಿ. KS ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಇಲ್ಲಿ ಕವರ್ ಮಾಡ್ತೀವಿ, KS ವರ್ಗು, ರೈಟ್? KS ಗಂತ ಬಂದಾಗ ಸರ್ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಇದೆ 30 ಕ್ವಶನ್ ಕೇಳಬೇಕು ಅಂತ. ಸಿಲೆಬಸ್ ಅಲ್ಲಿ ಇದೆ 30 ಕ್ವಶನ್ ಕೇಳಬೇಕು ಸೈನ್ಸ್ ಅಂಡ್ ಟೆಕ್ ಇಂದ. ಇದರಲ್ಲಿ ಸ್ವಲ್ಪ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ ಆಗುತ್ತೆ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಓಕೆ, ರೈಟಾ? ಸಿ 30 ಕ್ವಶನ್ ಅಂತಂದ್ರೆ 60 ಮಾರ್ಕ್ಸ್ ಸರ್. ಸುಮ್ಮನೆ 30 ಕ್ವಶನ್ ಅನ್ಬೇಡ್ರಿ, 60 ಮಾರ್ಕ್ಸ್, ಹ್ಯೂಜ್ ಮಾರ್ಕ್ಸ್, ಹೌದಾ? ಈ ಸತಿ KS 2024 ಕಟ್ ಆಫ್, ಓಕೆ, 400 ಔಟ್ ಆಫ್ 400 120 ಆಗಿದ್ದಾರೆ, 120 ಪ್ಲಸ್ ಆಗಿದ್ದಾರೆ. ಕಟ್ ಆಫ್ ಇದೆ 400ಕ್ಕೆ 120 ತಗೊಂಡ್ರೆ ನೀವು KS ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ ಹೋಗ್ತೀರಾ. ಈ ವರ್ಷದ ಕಟ್ ಆಫ್ ಯಾಕಂದ್ರೆ ಪೇಪರ್ ಆಡಿತ್ತು, ತುಂಬಾ ಆಡಿತ್ತು. ಇಲ್ಲಿ ನೋಡ್ರಿ 60 ಮಾರ್ಕ್ಸ್ ಇಲ್ಲೇ ಅದ ನಿಮ್ದು. 60 ಇಲ್ಲದ ರೀ, ಇಲ್ಲಿ 30 ಕೇಳಬೇಕು ಅಂತ ರೂಲ್ಸ್ ಅದ ಸರ್. 30 ಕ್ವಶನ್ ಮೆಂಟಲ್ ಎಬಿಲಿಟಿ, ಅಲ್ಲಿ 60 ಮಾರ್ಕ್ಸ್, 120 ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ವಾ, ಹೌದಲ್ವಾ? ರೈಟ್? ಸೊ ಅದಕ್ಕೆ ಹೇಳ್ತಿರೋದು. ಸೊ ಇದು ಆನ್ ಅನ್ ಅವರೇಜ್ ಮಾರ್ಕ್ಸ್, ಆನ್ ಅನ್ ಅವರೇಜ್ ಇಷ್ಟು ವೇಟೇಜ್ ಇರ್ತದೆ. ಸೊ ಒಂದು ಯಾವುದೋ ಸಬ್ಜೆಕ್ಟ್ ಕಲಿಬೇಕಾದ್ರೆ ಅದರ ಇಂಪಾರ್ಟೆನ್ಸ್ ಕಲಿಬೇಕು, ಎಷ್ಟು ಟೈಮ್ ಕೊಡಬೇಕು ಕೊಡಬಾರ್ದು ಅನ್ನೋದು ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗ್ತದೆ, ರೈಟಾ? ಓಕೆ, ಫೈನ್. ಸೊ ಇದು ನಿಮ್ಮ ವೇಟೇಜ್ ಆಗಿರುತ್ತೆ ಸರ್. ಓಕೆ, ವೇಟೇಜ್ ಆಗಿರ್ತದೆ. ನೆಕ್ಸ್ಟ್ ನಮ್ಮ ಸಿಲೆಬಸ್ಗೆ ಬಂದ್ರೆ ನಿಮ್ಗೆಲ್ಲ ಗೊತ್ತದ ರೀ. ಓಕೆ, ಸೈನ್ಸ್ ಅಂಡ್ ಟೆಕ್ ಅಲ್ಲಿ ನಾವು ಎಸ್ ಪ್ಲೀಸ್. ಓಕೆ, ಸೊ 4 ಪಾರ್ಟ್ ನೋಡ್ತೀವಿ. ಓಕೆ, ವಿಲ್ ಸಿ 4 ಪಾರ್ಟ್ಸ್, ರೈಟ್? 4 ಪಾರ್ಟ್ಸ್ ನೋಡ್ತೀವಿ. ಒನ್ ಈಸ್ ಫಿಸಿಕ್ಸ್, ಭೌತಶಾಸ್ತ್ರ. Another is chemistry, ರಸಾಯನ ಶಾಸ್ತ್ರ. ನೆಕ್ಸ್ಟ್ ಬಯಾಲಜಿ, ಜೀವಶಾಸ್ತ್ರ. ನೆಕ್ಸ್ಟ್ ಕೊನೆಗೆ ಟೆಕ್ನಾಲಜಿ. ಓಕೆ, ತಂತ್ರಜ್ಞಾನ. ಓಕೆ, ಈ 4 ಪಾರ್ಟ್ ನಾವೇನ್ ನೋಡ್ತೀವಿ ನಮ್ಮ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್? ಓಕೆ, ಸಿ ಪ್ರತಿಯೊಂದಕ್ಕೂ ಇಂಗ್ಲಿಷ್ ವರ್ಡ್ಸ್ ಇರುತ್ತೆ, ಬೈಲ್ಯಾಂಗ್ವೇಜ್ ಇದ್ದೇ ಇರುತ್ತೆ. ಯಾರು ಕನ್ನಡ ಓದ್ತೀರಿ ಅವ್ರು ಇಂಗ್ಲಿಷ್ ಬರಿಬಾರ್ದು ಅಂತಿಲ್ಲ, ಡೆಫಿನೆಟ್ಲಿ ಬರೀಬೇಕು. ಬಿಕಾಸ್ ಸೈನ್ಸ್ ಕ್ವಶನ್ ಜಾಸ್ತಿ ಬರೋದು ಇಂಗ್ಲೀಷಲ್ಲೇ, ಕನ್ನಡದಲ್ಲಿ ಬರಲ್ಲ, ತಲೆಗಿಟ್ಕೊಳ್ರಿ. ಸಾರಜನಕ ಕೊಡಲ್ಲ, ನೈಟ್ರೋಜನ್ ಅಂತ ಕೊಡ್ತಾನೆ. ಸೊ ವಿ ಹ್ಯಾವ್ ಟು ಲರ್ನ್. ಡೆಫಿನೇಷನ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ ಅಂತಾರೆ, ಭೌತಶಾಸ್ತ್ರಕ್ಕೆ ಫಿಸಿಕ್ಸ್ ಅಂತಾರೆ. ಈ ವರ್ಡ್ ಗೊತ್ತಿರಲಿ, ಕೀ ಟರ್ಮ್ಸ್ ಗೊತ್ತಿರಲಿ ಸಾಕು. ಮಿನಿಮಮ್ ಸರ್ ಬೇಕೇ ಬೇಕು. ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇಂಗ್ಲಿಷ್ ವರ್ಡ್ ಟ್ರಾನ್ಸ್ಲೇಟ್ ಆಗ್ಲತ್ತವ. ಈಗಂತೂ ಗೂಗಲ್ ಟ್ರಾನ್ಸ್ಲೇಟ್ ಫಸ್ಟ್ ಇಂಗ್ಲಿಷ್ ತೆಗಿತಾರೆ, ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ಕೊಡ್ತಾರೆ. ಅವು ಕನ್ನಡದಲ್ಲಿ ಹೆಂಗೆ ಬರ್ತೋ ನಿಮ್ಗೆ ಗೊತ್ತೇ ಅದ. ಸೊ ಹಂಗಾಗಿ ಇಂಗ್ಲಿಷ್ ವರ್ಡ್ಸು ಕಲೀಲೇಬೇಕು, ಆಪ್ಷನ್ ಇಲ್ಲ. ಓಕೆ, ಕನ್ನಡ ಇಂಗ್ಲಿಷ್ ಅಂತ ಭೇದ ಮಾಡ್ಕೋಬೇಡ್ರಿ, ಎಲ್ಲ ಬರ್ಕೋಬೇಕು. ಓಕೆ, ಅಂಡ್ ನಾನು ಕ್ಲಾಸ್ ನೋಟ್ಸ್ ಬರೆಸ್ತಾ ಹೋಗ್ತೀನಿ, ಕ್ಲಾಸ್ ನೋಟ್ಸ್ ತಗೊಳ್ರಿ, ಹೆಂಗಾಗುತ್ತೆ ಹಂಗೆ ಬರ್ಕೊಳ್ರಿ. ಅದಾದ್ಮೇಲೆ ನಿಮ್ಗೆ ಬುಕ್ಸು ರೆಫರ್ ಮಾಡ್ತೀನಿ, ಜೊತೆಗೆ ಅವರು ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಓಕೆ, ವಾಟ್ ಎವರ್ ಡನ್ ನೋಡ್ರಿ. ಸೊ ಇದರಲ್ಲಿ ಟೆಕ್ನಾಲಜಿ ಪಾರ್ಟಿಗೆ ಬಂದರೆ ಇಲ್ಲಿ ತುಂಬ ಬರ್ತವೆ ಸರ್. ಬಯೋಟೆಕ್ನಾಲಜಿ ಬರ್ತದೆ, ನ್ಯಾನೋ ಟೆಕ್ನಾಲಜಿ ಬರ್ತದೆ. ಥ್ಯಾಂಕ್ ಯು. ನ್ಯಾನೋ ಟೆಕ್ನಾಲಜಿ ಬರ್ತದೆ, ನ್ಯೂಕ್ಲಿಯರ್ ಟೆಕ್ನಾಲಜಿ ಬರ್ತದೆ, ಆ್ಯಂಡ್ ಸೊ ಮಾಡರ್ನ್ ಟೆಕ್ನಾಲಜೀಸ್ ಬರ್ತವೆ. ಓಕೆ, ಮಾಡರ್ನ್ ಟೆಕ್ನಾಲಜೀಸ್ ಬರ್ತವೆ. ಓಕೆ, ಸೋ ಮೆನಿ ಥಿಂಗ್ಸ್, ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಬರ್ತವೆ. ಓಕೆ, ತುಂಬ ಬರ್ತವೆ. ಇವನ್ ಸ್ಪೇಸ್ ಟೆಕ್ನಾಲಜಿ ಬರ್ತದ್ರಿ, ಸ್ಪೇಸ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ. ಓಕೆ, ಟೆಕ್ನಾಲಜಿಲಿ ತುಂಬ ಪಾರ್ಟ್ಸ್ ಇದ್ದಾವೆ. ಓಕೆ, ಇವೆಲ್ಲ ಸರ್ ಜಾಸ್ತಿ ಏನ್ ಮಾಡ್ತಾನೆ, ಕರೆಂಟ್ ಅಫೇರ್ಸ್ ಬೇಸ್ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಬೇಸ್ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ಇದು ರೀಸೆಂಟ್ ಆಗಿ ಚಂದ್ರಯಾನ 3 ಮಾಡಿದ್ರು ಅನ್ಕೊಳ್ರಿ, ರೀಸೆಂಟ್ ಆಗಿ. ಓಕೆ, ಚಂದ್ರಯಾನ 3 ಮಾಡಿದ್ರು. ಓಕೆ, ಅದ್ ಹೆಂಗ್ ಕೇಳ್ತಾರೆ ಅಂತಂದ್ರೆ ಉಡಾವಣಾ ಆಗಿದ್ದು ಪ್ಲೇಸ್ ಕೇಳ್ತಾರೆ. ಅದು ಸ್ಟಾಟಿಕ್ ಪಾರ್ಟ್ ನಮ್ದು. ಸ್ಟಾಟಿಕ್ ಉಡಾವಣಾ ಸ್ಥಳ ಇರೋದೇ ಒಂದು, ಹೌದಾ? ರೀಸೆಂಟ್ ಆಗಿ ಇನ್ನೊಂದು ಮಾಡ್ತಿದ್ದಾರೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತೀನಿ ಅದರಲ್ಲಿ, ರೈಟಾ? ಅದನ್ನ ಕೇಳ್ತೇನೆ. ಜೊತೆಗೆ ಆ ಚಂದ್ರಯಾನ ಕುರಿತಾದ ಕರೆಂಟ್ ಅಫೇರ್ಸ್, ಸ್ಟಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸು ಟೆಕ್ನಾಲಜಿ ಪಾರ್ಟ್ ಅಲ್ಲಿ ಬರುತ್ತೆ. ಸ್ಟಾಟಿಕ್ ಪ್ಲಸ್
ಕರೆಂಟ್ ಅಫೇರ್ಸ್. ಓಕೆ ರೈಟಾ? ಇವೆಲ್ಲ ಆಲ್ಮೋಸ್ಟ್ ಸ್ಟ್ಯಾಟಿಕ್ ಇರ್ತವೆ ಸರ್, ಇದರ ಏನು ಕರೆಂಟ್ ಅಫೇರ್ಸ್ ಬರಲ್ಲ. ಇದು ಒಂದೇ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಬರೋದು, ಇವೆಲ್ಲ ಸ್ಟ್ಯಾಟಿಕ್ ಪಾರ್ಟ್ಸ್ ಇರುತ್ತೆ. ಸಿಲೆಬಸ್ ಏನಿರುತ್ತೆ ಅದೇ ಇರುತ್ತೆ, ರೈಟ್ ರೀ? ಓಕೆ, ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ತುಂಬಾ ಜನ ಗೊತ್ತಿಲ್ಲ, 90-95% ಕ್ವಶನ್ನು, 90-95% ಕ್ವಶನ್ನು ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ ಇದಾವೆ, ಅಲ್ಲಿಂದಾನೆ ಬರ್ತವೆ ಸರ್. ಕಂಪ್ಲೀಟ್ ಸೈನ್ಸ್ ಅಂಡ್ ಟೆಕ್ 1ನೇ ಪೇಜಿಂದ ಲಾಸ್ಟ್ನೇ ಪೇಜ್ವರೆಗೂ ಓದಿ ರಟ್ಟ ಹೊಡಿತೀನಿ, ನೋ. ಓಕೆ, ಅಷ್ಟು ಹಾರ್ಡ್ ವರ್ಕ್ ಎಲ್ಲ ಬೇಡ, ಸ್ಮಾರ್ಟ್ ವರ್ಕ್ ಇರಲಿ. ಒಂದು ರೀಡಿಂಗ್ ಓದ್ತೀರಿ, ಓದಾದ್ಮೇಲೆ ಯಾವ ಟಾಪಿಕ್ಗೆ ಸ್ಪೆಸಿಫಿಕ್ ಆಗಿ ಗಮನ ಕೊಡಬೇಕು ಅನ್ನೋದು ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಕವರ್ ಮಾಡ್ತಾ ಹೋಗ್ಬೇಕು. 90-95% ಅವೇ ಟಾಪಿಕ್ ಇರ್ತವ್ರೆ, ಎಲ್ಲೋ ಒಂದು 5% ಬೇರೆ ಕ್ವಶನ್ ಆಗಿರ್ತದೆ. ಆ ಕ್ವಶನ್ ಓದೋರು ಮಾಡಲ್ಲ, ಓದ್ಲಾರೋರು ಮಾಡಲ್ಲ, ಹಂಗಿರ್ತಾವ ಆ ಕ್ವಶನ್, ರೈಟಾ? ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೊಡಬಾರ್ದು. 90-95 ಎಲ್ಲಿ ಕವರ್ ಆಗ್ಲತ್ತದ ಅಲ್ಲಿ ನೋಡ್ಬೇಕು, ರೈಟಾ? ಸೊ ಅದನ್ನ